ಬಸ್ ಮೆಟ್ರೋ ಅಂತ ಬೆಲೆ ಏರಿಕೆಯಿಂದ ಬಳಲಿದ್ದ ಬೆಂಗಳೂರಿಗರಿಗೆ ಏಪ್ರಿಲ್ 1ರಿಂದ ಮತ್ತೆರಡು ಬರೆ ಬೀಳ್ತಾ ಇವೆ. ಹಾಲು ಕರೆಂಟ್ ದರ ಹೆಚ್ಚಾಗ್ತಾ ಇದ್ದು ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ವಿಪಕ್ಷಗಳು ಕೂಡ ಕೆರಳಿವೆ. ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಹಿಡಿದು ಆಕ್ರೋಶ. ನಂದಿನಿ ಬೂತ್ ಮುಂದೆಯೇ ಪ್ರತಿಭಟನೆ. ರಾಜ್ಯ ಸರ್ಕಾರ ಹಾಲಿನ ಶಾಕ್ ಕೊಡ್ತಿದ್ದಂತೆ ಜನ ಆಕ್ರೋಶಗೊಂಡ್ರೆ ವಿಪಕ್ಷ ನಾಯಕರು ಕೂಡ ರೊಚ್ಚಿಗೆದ್ದಿದ್ದಾರೆ. ಹಾಲಿನ ಬರೆ, ಕರೆಂಟ್ ಶಾಕ್, ಜನರ ಆಕ್ರೋಶ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ವಾಗ್ದಾಳಿ. ಬಸ್ ದರ ಏರಿಕೆಯಾಗಿತ್ತು, ಮೆಟ್ರೋ ರೈಲಿನ ಟಿಕೆಟ್ ದರ ಹೆಚ್ಚಾಯಿತು. ಸದ್ಯ ವಿದ್ಯುತ್ ಹಾಗೂ ಹಾಲಿನ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿದೆ. ನಿನ್ನೆ ಸಚಿವ ಸಂಪುಟದಲ್ಲಿ ದರ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಏಪ್ರಿಲ್ 1ರಿಂದ ನಂದಿನಿ ಹಾಲಿನ ದರ ಏರಿಕೆಯಾಗಲಿದ್ದು ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಲಿದೆ. ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದ್ದು ರೈತರು ವಿವಿಧ ಸಂಘಟನೆಗಳು ಬೀದಿಗಿಳಿದಿದ್ದಾರೆ. ಉಚಿತ ಕೊಟ್ಟು ಈಗ ಏಕೆ ದರ ಏರಿಕೆ ಮಾಡ್ತಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. 2000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾದ್ರಾಗೂ ಜಾಸ್ತಿ ಮಾಡಿದ್ರೆ ಹೆಂಗ್ ಜೀವನ ನಡೀತ ಸರ್ ಇದು? ಅದಕ್ಕೆ ನೀವು 2000 ಕೊಡೋದಿನ್ನೆಲ್ಲೈತೆ, ಇಷ್ಟಂದ್ರೆ ರೇಟ್ ಎಲ್ಲ ಮಾಡಿದ್ರೆ ಬಡವ್ರು ಹೆಂಗ್ ಬದುಕ್ಬೇಕು ಸರ್? ನೀವು ಇನ್ನೇನು ಸರ್ ಉಚಿತ 2000 ಕೊಟ್ಟಂಗಾಗುತ್ತೆ ನಮಗೆ ಸರ್? ಇದು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಲಿನ ಬೆಲೆ ಇವರು 4 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಇಮಿಡಿಯೇಟಾಗಿ ಹೋಟ್ಲವರೆಲ್ಲ ಕಾಫಿ ಟೀ ಬೆಲೆ ಜಾಸ್ತಿ ಮಾಡ್ತಾರೆ. ಇವರು 1 ಲೀಟ್ರಿಗೆ 4 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡಿದ್ರೆ ಅವ್ರು 1 ಕಪ್ ಕಾಫಿಗೆ 4 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ಅದರಿಂದ ತುಂಬ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ. ಕಾಫಿ ಟೀ ಕುಡಿಯೋರಿಗೆ, ಹೊರಗಡೆ ಇರೋರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. 20 ತಿಂಗಳಿನಲ್ಲೇ 3 ಬಾರಿ ಹಾಲಿನ ದರ ಏರಿಕೆ, 9 ರೂಪಾಯಿ ಹೆಚ್ಚಳ ಎಂದ ಬಿಜೆಪಿ. ಹಾಲಿನ ದರ ಏರಿಕೆ ಮಾಡಿದ್ದಕ್ಕೆ ಬಿಜೆಪಿ ಕೂಡ ಕೆರಳಿ ಕೆಂಡವಾಗಿದೆ. ಕಳೆದ 20 ದಿನಗಳಲ್ಲಿ 3 ಬಾರಿ ದರ ಏರಿಕೆಯಾಗಿದ್ದು 9 ರೂಪಾಯಿ ಹೆಚ್ಚಿಸಿದ್ದಾರೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಸಿದ್ದರಾಮಯ್ಯ ಬಂದ ಮೇಲೆ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ. ಆಗಸ್ಟಲ್ಲಿ ಒಂದ್ಸರಿ ಏರಿಕೆ ಮಾಡಿದ್ರು, 23 ಜೂನ್ 24ರಲ್ಲಿ ಅವಾಗ 2 ರೂಪಾಯಿ ಏರಿಕೆ ಮಾಡಿದ್ರು. ಮಾರ್ಚ್ ಈಗ 4 ರೂಪಾಯಿ ಏರಿಕೆ, ಒಟ್ಟು 9 ರೂಪಾಯಿ ಏರಿಕೆ. ಈ ಮನೆ ಆಳ ಕಾಂಗ್ರೆಸ್ ಅವರು ಮನೆ ಆಳ ಕೆಲಸ, ಇದನ್ನೇ ಮನೆ ಆಳ ಕೆಲಸ ಅಂತ ಹೇಳೋದು. ಹಾಲು ಮತ್ತು ವಿದ್ಯುತ್ ದರ ಏರಿಕೆಗೆ ಆಕ್ರೋಶ ಹೊರಹಾಕಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಯುಗಾದಿಗೆ ಬೆಲೆ ಏರಿಕೆ ಹೋಳಿಕೆ ಅಂತ ಟ್ವೀಟ್ ಮಾಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದೆ. ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ. ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು ಅದು. ಬಸ್ ಮೆಟ್ರೋ ದರ ಏರಿಕೆ ಮಾಡಿ ಜನಾಕ್ರೋಶಕ್ಕೆ ತುತ್ತಾಗಿದ್ದ ಸರ್ಕಾರ ಇದೀಗ ಹಾಲು ಕರೆಂಟ್ ಶಾಕ್ ಕೊಟ್ಟಿದೆ. ಏಪ್ರಿಲ್ 1ರಿಂದಲೇ ದುಬಾರಿ ದುನಿಯಾ ಆರಂಭ ಆಗಲಿದೆ. ಬ್ಯೂರೋ ರಿಪೋರ್ಟ್, TV9.